ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್. ಎಲ್ಲರೂ ಹೇಗಿದ್ದೀರ? ನಾನು ಇವತ್ತೊಂದು ಸೂಪರಾದ ರೈಸ್ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಈ ಥರ ರೈಸ್ ಯಾವಾಗಲೂ ತಿಂದಿರಲಿಕ್ಕಿಲ್ಲ. ಇದು ಒಂದು ಕಡಾಯಿ ತೊಗೊಂಡು ಅದಕ್ಕೆ ನಾನು ಸಣ್ಣ ಗ್ಯಾಸಲ್ಲಿ ಇಟ್ಟು ಅದನ್ನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ತುಪ್ಪ ಬೇಕಾದರೂ ತುಪ್ಪ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸೋಂಪು ಕಾಳು ಹೇಳ್ತಾರೆ ನೋಡಿ, ಫೆನಲ್ ಸೀಡ್ ಅಂತ, 1 ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಹೀಗೆ ಪಟ ಆಗುತ್ತಲ್ವ, ಆವಾಗ ಅದಕ್ಕೆ ಮತ್ತೆ ನಾನು ಒಂದು 5 ಎಸಳಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಅದು ಮತ್ತು ಅದಕ್ಕೆ ಒಂದು 1/2 ಟೀ ಸ್ಪೂನಷ್ಟು, ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕಿದ್ದೀನಿ, ಜಿಂಜರನ್ನು. ಅದನ್ನು ಒಂದು ಸ್ವಲ್ಪ 1-2 ನಿಮಿಷ ಹೀಗೆ ಹುರಿದ್ರೆ ಸಾಕು. ಅದು ಸ್ವಲ್ಪ ಬ್ರೌನ್ ಆಗುತ್ತಲ್ವ ನೋಡಿ. ಈಗ ಆಗ್ತಾ ಉಂಟು. ಏನು ಪರಿಮಳ ಬರ್ತಾ ಉಂಟು ಗೊತ್ತುಂಟು. ಅದು ಫೆನಲ್ ಸೀಡೆಲ್ಲ, ಸೋಂಪು ಕಾಳಿದೆಲ್ಲ. ಮತ್ತು ಇದಕ್ಕೊಂದು ದೊಡ್ಡ ನೀರುಳ್ಳಿಯನ್ನು ನಾನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚಿಕ್ಕಾಗಿ ಹೆಚ್ಕೊಂಡು ಅದನ್ನು ಹಾಕಿ ಅದು ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗುವವರೆಗೆ ಹುರಿಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವೆಲ್ಲ ರೈಸಿಂದ ಯಾವ್ಯಾವ ಥರ ಐಟಮ್ ಮಾಡ್ತೀರಂತ ನನಗೆ ತಿಳಿಸಿ, ನಾನು ಎಲ್ಲ ಟ್ರೈ ಮಾಡ್ತೀನಿ ನೋಡಿ. ಇದೀಗ ಹಾಕಿ ಒಂದು ಲೈಟ್ ಬ್ರೌನ್ ಆಗುವವರೆಗೆ ನೀರುಳ್ಳಿಯನ್ನು ಹುರಿಬೇಕು. ನೀರುಳ್ಳಿ ಈಗ ಲೈಟ್ ಬ್ರೌನ್ ಕಲರ್ ಆಗ್ತಾ ಉಂಟು ನೋಡಿ. ತುಂಬ ಬ್ರೌನ್ ಆಗಬೇಕಂತಿಲ್ಲ. ಆಗ ಇದಕ್ಕೆ ಒಂದು ದೊಡ್ಡ ಟೊಮೆಟೊ, ಒಳ್ಳೆ ಹಣ್ಣಾಗಿರೋ ಟೊಮೆಟೊನ ಹೆಚ್ಚಿ ಹಾಕಬೇಕು. ಹೀಗೆ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಹುರಿಬೇಕು ಟೊಮೆಟೊ ತುಂಬ ಚೆಂದ ಹಣ್ಣಾಗಿದೆ, ಹಾಗಾಗಿ ಬೇಗ ಹುರಿಯುತ್ತೆ, ಬೇಗ ಸಾಫ್ಟಾಗಿ ಬಿಡುತ್ತೆ ಅದು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ಥರ ರೈಸ್ ಯಾವಾಗಲಾದರೂ ಮಾಡಿ ತಿಂದಿದ್ದೀರಾ? ಖಂಡಿತ ಇಲ್ಲ. ಇದನ್ನು ನಾನು ಯಾವ ಮಸಾಲೆ ಹಾಕ್ತಿದ್ದೀನಿ ನೋಡಿ ಇದಕ್ಕೆ, ಹಾಗಾಗಿ ಕಡೆಯವರೆಗೂ ನೋಡಿ ವಿಡಿಯೋ, ಆಗ ನಿಮಗೆ ಗೊತ್ತಾಗುತ್ತೆ. ನೀವು ಎಣಿಸ್ಬೋದು ಇಷ್ಟೇನಾ, ಇದೇನು ನಾವು ಮಾಡ್ತೀವಂತ. ಅಲ್ಲ, ಇದರಲ್ಲೊಂದು ಹೊಸ ನಾನು ಪ್ರಯೋಗ ಮಾಡಿದ್ದೇನೆ. ಅದಕ್ಕೋಸ್ಕರ ಕಡೆಯ ತನಕ ನೀವು ನೋಡಿ ಇದನ್ನು, ವಿಡಿಯೋವನ್ನು. ಈಗ ಇದಕ್ಕೆ ನಾನು ಗೀ ರೋಸ್ಟ್ ಮಸಾಲ ಹಾಕ್ತಾಯಿದ್ದೀನಿ. ಇದೇ ನನ್ನದು ಹೊಸ ಒಂದು ಏನು ಐಡಿಯಾ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಗೀ ರೋಸ್ಟ್ ಮಸಾಲನ್ನು ಹಾಕಿದ್ದೀನಿ. ಯಾವತ್ತಾದರೂ ನೀವು ರೈಸಿಗೆ ಹಾಕಿದ್ದೀರಾ? ಗೀ ರೋಸ್ಟ್ ಮಸಾಲ ಮಾಡಲಿಕ್ಕೆ ಮಾತ್ರ ಗೀ ರೋಸ್ಟ್ ಮಸಾಲನ್ನು ಯೂಸ್ ಮಾಡ್ತಾರಲ್ವ. ನಾನು ಹೀಗೆ ನೋಡುವ ಅಂತ ನನಗೊಂದು ಸ್ವಲ್ಪ ಬೇರೆ ಬೇರೆ ಥರದ ಪ್ರಯೋಗ ಮಾಡೋ ಹುಚ್ಚು. ಇದಕ್ಕೆ ಇದು ಹಾಕಿದರೆ ಏನಾಗ್ತದೆ, ಅದಕ್ಕೆ ಅದು ಹಾಕಿದರೆ ಏನಾಗ್ತದೆ ಅಂತ. ಸೊ ಇವತ್ತು ಗೀ ರೋಸ್ಟ್ ಮಸಾಲ ಹಾಕಿ ರೈಸ್ ಮಾಡೋಣ ಅಂತ ಸಡನ್ ನನಗೊಂದು ಐಡಿಯಾ ಬಂತು. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೇನೆ. ಹಾಗೆ ನಾನು ಎಣಿಸಿದೆ ನನ್ನ ವೀಕ್ಷಕರಿಗೆ ಸಹ ಇದನ್ನು ತೋರಿಸುವ, ಅವರಿಗೂ ಒಂದು ಇದನ್ನು ಹೀಗೆ ಟ್ರೈ ಮಾಡ್ಬೋದಲ್ಲ ಅನಿಸ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು ನೋಡಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಗೀ ರೋಸ್ಟ್ ಮಸಾಲನ್ನು ಹಾಕಿದ್ದೀನಿ. ಗೀ ರೋಸ್ಟ್ ಮಸಾಲ ಹಾಕಿ ಒಂದು 5 ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ, ಸಣ್ಣ ಗ್ಯಾಸಲ್ಲಿ ಅದನ್ನು ಬಿಡಬೇಕು. ಅದು ಗೀ ರೋಸ್ಟ್ ಮಸಾಲೆ ಚೆನ್ನಾಗಿ ಅದು ಫ್ರೈ ಆದಾಗ ಆಗಬೇಕಲ್ವಾ, ಅದಕ್ಕೋಸ್ಕರ ನಾನೀಗ ಅದನ್ನು ಹಾಗೆ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು 5 ನಿಮಿಷ ಬಿಟ್ಟುಬಿಡಿ. ಅದು ಅಲ್ಲಿ ಅದರದ್ದು ಎಣ್ಣೆಲ್ಲ ಬಿಡ್ತದೆ ಮಸಾಲೆಯಿಂದ. ಆಗ ಅದು ಗೀ ರೋಸ್ಟ್ ಮಸಾಲೆ ಇರ್ತದಲ್ಲ, ಅದು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರ್ತದೆ ಅಂತ ಅರ್ಥ ನೋಡಿ. ನಾನೀಗ ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಹೀಗೆ ಬಿಡ್ತೇನೆ. ಒಂದು ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬಿಟ್ಟುಬಿಡಿ. ಮುಚ್ಚಳ 5 ನಿಮಿಷ ಆದಮೇಲೆ ತೆಗೆದು ಅದಕ್ಕೆ ನಾನು 1 ಬೌಲಷ್ಟು ರೈಸ್, ಹಿಂದಿನ ದಿವಸ ಉಳಿದಿದ್ದ ರೈಸ್ ಆದರೂ ಆಯಿತು, ಇಲ್ಲದಿದ್ದರೆ ನೀವು ರೈಸ್ ಮಾಡಿ ತಣ್ಣಗೆ ಮಾಡ್ಕೊಳ್ಳಿ. ತಣ್ಣಗಾಗಿರಬೇಕು ರೈಸ್ ಇದಕ್ಕೆ ಮಿಕ್ಸ್ ಮಾಡುವ ಮೊದಲು. ಆಮೇಲೆ ಆ ತಣ್ಣಗಿರುವ ರೈಸನ್ನು ನಾನು 1 ಬೌಲಷ್ಟು ರೈಸನ್ನು ಹಾಕಿದ್ದೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಆ ಗೀ ರೋಸ್ಟ್ ಮಸಾಲ, ಅದು ಗೀ ರೋಸ್ಟ್ ಇದು ಟೊಮೆಟೊ ನೀರುಳ್ಳಿ ಒಟ್ಟಿಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ, ಅದು ತುಂಬ ಚೆಂದ ಮಾತ್ರ ಪರಿಮಳ ಬರ್ತಾ ಉಂಟು. ರಿಯಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದು, ಗೀ ರೋಸ್ಟ್ ಮಸಾಲ ಹಾಕಿ ಮಾಡಿದ್ದ ರೈಸ್ ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 2-3 ನಿಮಿಷ ಹೀಗೆ ಸಣ್ಣ ಗ್ಯಾಸಲ್ಲಿ ಬಿಡಿ. ಅದು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ರೈಸಿಗೆ. ಈಗ ರೈಸ್ ತಯಾರಾಗಿದೆ, ಪರಿಮಳ ಬರ್ತಾ ಉಂಟು. ಇದಾದ ಮೇಲೆ ಮತ್ತೊಂದು 5 ನಿಮಿಷ ಹೀಗೆ ಸಣ್ಣ ಬೆಂಕಿಯಲ್ಲಿ, ಸಣ್ಣ ಗ್ಯಾಸಲ್ಲಿ ಮುಚ್ಚಿಟ್ಬಿಡಿ. ಮಸಾಲೆ ಇದು ಅನ್ನ ಎಲ್ಲ ಮಿಕ್ಸ್ ಸರಿಯಾಗಿ ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಳತ್ತಲ್ವ. ಹಾಗೆ ಈಗ ರೆಡಿಯಾಗಿದೆ, ಸೂಪರ್ ಟೇಸ್ಟಿ ಪರಿಮಳ ಬರ್ತಾ ಉಂಟು. ಈಗ ಅದಕ್ಕೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿನಿಂದ ಉದುರಿಸಿ, ಫ್ರೆಶ್ ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು. ಗೀ ರೋಸ್ಟ್
ಮಸಾಲ ಗೀ ರೋಸ್ಟ್ ಮಸಾಲ ಹಾಕಿದ ರೈಸ್. ಸೊ ಹೇಗಿದೆ ಇದು ಹೊಸ ಪ್ರಯೋಗ? ನೀವು ಎಲ್ಲ ಟ್ರೈ ಮಾಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು ಕಡೆ ತನಕ ನೋಡಿದವರಿಗೆಲ್ಲ ನನ್ನ ಧನ್ಯವಾದಗಳು. ಇನ್ನು ನೋಡೋರಿಗೂ ನನ್ನ ಅಡ್ವಾನ್ಸ್ ಧನ್ಯವಾದಗಳು. ಸೊ ನೀವು ಎಲ್ಲ ಟ್ರೈ ಮಾಡಿ. ಓಕೆ, ಬಾಯ್ ಬಾಯ್.